ವೀಕ್ಷಕ ಬಂಧುಗಳೇ ನಮಸ್ಕಾರ. ಮೊನ್ನೆ ಅರಸೀಕೆರೆ ತಾಲೂಕು ಮೈಲನಹಳ್ಳಿಯಲ್ಲಿ ನಡೆದಂತಹ ಅಕ್ಷಯಕಲ್ಪ ಬಳಗದ ಸಭೆಯಲ್ಲಿ ರಘುರಾಮ್ ಸರ್ ಅವರು ಕೃಷಿಕರು ಯಾವ ರೀತಿ ತಮ್ಮ ಸಮಯವನ್ನು ಉಳಿತಾಯ ಮಾಡಿಕೊಳ್ಬೋದು, ಆ ಮೂಲಕವಾಗಿ ಯಾವ ರೀತಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಬೋದು, ಯಾವ ಉಪಕಸಬುಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಆ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ಆ ಮಾದರಿ ಇಡೀ ದೇಶಕ್ಕೆ 3ನೇ ಮಾದರಿ ಇದು. ಅದನ್ನು ಗಮನಿಸ್ಕೊಂಡೇ ಅಬ್ದುಲ್ ಕಲಾಂ ಇಲ್ಲಿಗೆ ಬಂದಿದ್ದು ಇದನ್ನ ನೋಡೋದಕ್ಕೆ ಅಂತ ಹೇಳಿ. ಬೈಫ್ ಸಂಸ್ಥೆ ಇದ್ದಾಗ ಡಾಕ್ಟರ್ JNS ರೆಡ್ಡಿ ಅವರು ಬೈಫ್ ಸಂಸ್ಥೆ ಉಪಾಧ್ಯಕ್ಷರಾಗಿದ್ದಾಗ ಇಲ್ಲಿಗೆ ಅಬ್ದುಲ್ ಕಲಾಂ ಅವರು ವಿಸಿಟ್ ಕೊಡ್ತಾರೆ. ಒಬ್ರು ರಾಷ್ಟ್ರಪತಿಗಳಾಗಿದ್ದಂಥವ್ರು ಒಂದು ಗ್ರಾಮೀಣ ಅಭಿವೃದ್ಧಿ ಕೆಲಸನ ನೋಡಿದ್ದು ಅದೇ ಮೊದಲು ಅದೇ ಕೊನೆ ಬಹುಶಃ ನಾನು ಕೇಳಿದ್ರೆ. ಇದು 3ನೇ ಮಾದರಿ ಅಂತ ಅವ್ರು ಹೇಳೋದ್ರು ಅವತ್ತಿನ ದಿವಸ. ಹಂಗಿದ್ರೆ ಇದು ಸುಭಿಕ್ಷವಾಗಿದೆಯಾ ಇವತ್ತು ಅಂತ? ಸಮಸ್ಯೆಗಳೇನು ಇಲ್ವಾ ಇಲ್ಲಿ? ರೈತರೆಲ್ಲರೂ ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಬೈಫ್ ಸಂಸ್ಥೆ ಉದ್ದೇಶ ಏನಾಗಿತ್ತು? ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಅದರಿಂದ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದು ಬೈಫ್ ಸಂಸ್ಥೆ ಉದ್ದೇಶ ಆಗಿತ್ತು. ಆ ಬೈಫ್ ಸಂಸ್ಥೆಯಲ್ಲಿದ್ದಂಥ ಡಾಕ್ಟರ್ JNS ರೆಡ್ಡಿಯವರು ಹುಟ್ಟಾಕಿದಂಥ ಸಂಸ್ಥೆ ಅಕ್ಷಯಕಲ್ಪ ಸಂಸ್ಥೆ. ಅಕ್ಷಯಕಲ್ಪ ಸಂಸ್ಥೆ ಉದ್ದೇಶನೂ ಕೂಡ ಅದೇನೇನೆ. ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಗಳ ಸೃಷ್ಟಿ ಆಗಬೇಕು, ಜನಗಳಿಗೆ ಕೆಲಸ ಸಿಗಬೇಕು, ಅವರು ಸಂಪಾದನೆ ಮಾಡಬೇಕು, ಅಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಬೇಕು, ಅವರು ಶ್ರೀಮಂತರುಗಳಾಗಬೇಕು, ಜೊತೆಗೆ ಅವರಿಗೆ ರೆಸ್ಟ್ ಬೇಕು. ಇವ್ರು ಹೇಳ್ದಂಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 8 ಗಂಟೆ ತನಕ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿ ಅವನಿಗೆ ಎಷ್ಟು ಸಂಬಳ ಕೊಡಬೇಕು ಅಂತ ಯೋಚನೆ ಮಾಡ್ರಿ. ಹೌದಾ ಇಲ್ವೋ? 8 ಗಂಟೆಗಳ ಕಾಲ ಕೆಲಸ ಮಾಡೋನಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರಲ್ಲ, 4 ಗಂಟೆಯಿಂದ 8 ಗಂಟೆ ತನಕ ಎಷ್ಟಾಯ್ತು ಟೈಮು? 16 ಗಂಟೆ ಕೆಲಸ ಆಯ್ತು. 16 ಗಂಟೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಎಷ್ಟು ಕೊಡಬೇಕು ಸಂಬಳ? ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾನಾ? ಇಲ್ಲ ಅಲ್ವಾ? ಸೊ ಎಲ್ಲದನ್ನು ಕೂಡ ಲೆಕ್ಕಾಚಾರ ಹಾಕಬೇಕು. ಟೈಮು ಲೆಕ್ಕಾಚಾರ ಹಾಕಬೇಕು, ನಿಮ್ಮ ಶ್ರಮನೂ ಲೆಕ್ಕಾಚಾರ ಹಾಕಬೇಕು, ಜೊತೆಗೆ ನಿಮ್ಮ ಆದಾಯನೂ ಕೂಡ ಲೆಕ್ಕಾಚಾರ ಹಾಕಬೇಕು, ನಿಮ್ಮ ಖರ್ಚನ್ನು ಕೂಡ ನಾವು ಲೆಕ್ಕ ಇಡಬೇಕು. ಶೆಟ್ರು ವ್ಯವಸಾಯ ಬಿಟ್ರಂತೆ. ಏನಕ್ಕೆ ಬಿಟ್ರು ವ್ಯವಸಾಯನ? ಜಿಗಣೆ ಮೇಲ್ ಬಂತು ಅಂತ ಬಿಟ್ರಂತೆ. ನೇಗಿಲು ಕುಳಕು ಇವಾಗ ನೇಗ್ಲೇ ಇಲ್ವೇ ನಮ್ಮ ಮನೆಗಳಲ್ಲಿ? ಹೌದಾ ಇಲ್ವಾ? ಕುಳ ಹೊಡಿತಾರಲ್ಲ, ಆ ಕುಳಕ್ಕೆ ಜಿಗಣೆ ಹೊಡಿತಾರೆ. ಆ ಜಿಗಣೆ ಹೊಡೆದಿತ್ತು ಮೇಲ್ ಬಂತು ಅಂತ ಅಂದ್ಬಿಟ್ಟು ಅವ್ರನ್ನ ಆಡ್ಕೊಂಡೋದಕ್ಕೆ ನಾವು ಮಾಡ್ಕೊಂಡಿರೋದು ಪಾಠ. ಅದನ್ನ ಅವ್ರನ್ನ ಆಡ್ಕೊಂಡ್ವಿ ಅವತ್ತಿನ ದಿವಸ. ಜಿಗಣೆ ಮೇಲ್ ಬಂತು ಅಂತ ವ್ಯವಸಾಯನೇ ಬಿಟ್ರು. ಅವರು ಹೋಗಿ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕೆ ಹೋದ್ರು ಅಂತ ಅಂದ್ವಿ. ಆದ್ರೆ ಅವ್ರು ನಮ್ಗೊಂದು ಪಾಠ ಹೇಳ್ಕೊಟ್ರು, ಲೆಕ್ಕಾಚಾರ ಇದ್ದಲ್ಲಿ ಏನು ಮಾಡ್ಬೇಡಕಣು ಅಂತ. ಆ ಜಿಗಣೆನೂ ಕೂಡ ಲೆಕ್ಕ ಹಾಕ್ಬೇಕು ನೀನು. ಆ ಜಿಗಣೆ ಮೇಲೆ ನಿನ್ನ ಆದಾಯ ಬಂದ್ರೆ ಮಾತ್ರ ನೀನು ಆ ಕೆಲಸ ಮಾಡ್ಬೇಕು ಅನ್ನೋದನ್ನ ಪಾಠ ಹೇಳ್ಕೊಟ್ಟಿದ್ರು ಅವರು. ಸುಮ್ಮನೆ ಬೆಳಗ್ಗೆಯಿಂದ 4 ಗಂಟೆಯಿಂದ 8 ಗಂಟೆ ತನಕ ಸತ್ಬಿಟ್ಟು ಹೆಂಡತಿ ಮಕ್ಕಳನ್ನ ಸರಿಯಾಗಿ ಸಾಕಾಗ್ಲಿಲ್ಲ ನಮ್ಮ ಕೈಲಿ ಅಂತಂದ್ರೆ ಯಾಕೆ ಮಾಡಬೇಕು ಕೃಷಿನ? ಹೌದಾ ಇಲ್ವಾ? ಅದ್ರ ಬದಲು ಯಾವ್ದಾರ ಕಂಪ್ನಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಿದ್ರೆ ತಿಂಗಳು 15-20 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ, ಆರಾಮಾಗಿ ಜೀವನ ಮಾಡ್ಬೋದು. ಅವನಂಗೆ ನಾವು ಇವತ್ತು 25 ಎಕರೆ ಜಮೀನಿರೋನು ಜೀವನ ಮಾಡ್ತಿಲ್ಲ. ಹೌದಾ ಇಲ್ಲ? ಒಬ್ಬ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋನು ಜೀವನ ಮಾಡ್ದಂಗೆ ನಿಮ್ಗೆ 5 ಎಕರೆ ಜಮೀನಿದೆ ಅಂತಂದ್ರೆ ನೀವು ಕೂಡ ಜೀವನ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನಿಗೆ ನಿಗದಿತವಾದಂಥ ಒಂದು ಆದಾಯ ಬರುತ್ತೆ. ಆ ನಿಗದಿತವಾದ ಆದಾಯದಲ್ಲಿ ಅವನ ಮನೆ ಬಾಡಿಗೆಗಿಷ್ಟು, ತರಕಾರಿಗಿಷ್ಟು, ದಿನಸಿಗಿಷ್ಟು, ಮನೆ ಹಾಲು ಮತ್ತೊಂದಕ್ಕಿಷ್ಟು ಖರ್ಚು, ಮಕ್ಕಳು ವಿದ್ಯಾಭ್ಯಾಸಕ್ಕಿಷ್ಟು ಅಂತ ತೆಗೆದಿಟ್ಕೊಂಡು ಕರೆಕ್ಟಾಗಿ ಜೀವನ ಮಾಡ್ತಾನೆ. ಅವನು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು. ನಮ್ಮ ಕೈಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಕ್ಕೆ ಆಗ್ತಾ ಇಲ್ಲ. ಈ ವರ್ಷ ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಆದಾಯ ಬರುತ್ತೆ, ಮುಂದಿನ ವರ್ಷ 0. ಯಾಕೆಂದ್ರೆ ಮಳೆ ಬೆಳೆ ನಮ್ಮ ಕೈಯಲ್ಲಿಲ್ಲ. ಮಳೆನೂ ನಮ್ಮ ಕೈಯಲ್ಲಿಲ್ಲ, ಬೆಳೆನೂ ನಮ್ಮ ಕೈಯಲ್ಲಿಲ್ಲ, ಬೆಲೆನೂ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿರೋದು ಯಾವುದಪ್ಪ ಅಂತಂದ್ರೆ ಒಂದೇ ಒಂದು ಉತ್ಪಾದನಾ ವೆಚ್ಚ ಏನಾದ್ರೂ ಕಮ್ಮಿ ಮಾಡ್ಬೋದಾ ಅಂತ ಅಷ್ಟು ಮಾತ್ರ ಯೋಚನೆ ಮಾಡ್ಬೇಕಷ್ಟೇ. ನಾವು ಸಮಯ ಎಲ್ಲಿ ಉಳಿಸ್ಕೋಬಹುದು, ನಮ್ಮ ಶ್ರಮ ಎಲ್ಲಿ ಉಳಿಸ್ಕೋಬಹುದು, ದುಡ್ಡನ್ನ ಎಲ್ಲಿ ಉಳಿಸ್ಕೋಬಹುದು, ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಎಲ್ಲಿ ಉತ್ಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ಬೋದು ನಾವು. ಅಷ್ಟು ಬಿಟ್ರೆ ರೈತನಿಗೆ ಬೇರೆ ವಿಧಿನೇ ಇಲ್ಲ, ಏನು ಯೋಚನೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಮೊದಲನೇ ಪಾಯಿಂಟ್ ತಗೊಳ್ಳೋಣ. 16 ಗಂಟೆ ಕೆಲಸನ ಏನಾದ್ರೂ ಮಾಡಿ ಕಮ್ಮಿ ಮಾಡ್ಕೋಬೇಕು ನಾವು. ಆ ಬಗ್ಗೆ ಈ ಸಭೆಯಲ್ಲಿ ಚಿಂತನೆ ಆಗೋಗ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ಒಂದು ಉದಾಹರಣೆಗೆ ನಾನು ಗಮನಿಸಿದೆ, ಎಲ್ಲರೂ ಕೂಡ ಪರಿಚಯ ಮಾಡ್ಕೋಬೇಕಾದ್ರೆ ಹೇಳಿದ್ರಿ, ನನ್ನ ಹತ್ರ 4 ಹಸು ಇದೆ, ನನ್ನ ಹತ್ರ 5 ಹಸು ಇದೆ, ನನ್ನ ಹತ್ರ 10 ಹಸು ಇದೆ. ಹಸು ಬಗ್ಗೆನೇ ಮಾತಾಡಿದ್ರಿ. ಯಾಕೆಂದ್ರೆ ಅಕ್ಷಯಕಲ್ಪ ಒಂದು ಡೈರಿ ಕಂಪನಿ, ಡೈರಿ ಸಂಸ್ಥೆ ಅಂತ ದೃಷ್ಟಿಕೋನ ಇಟ್ಕೊಂಡು ನೀವು ಮಾತಾಡಿದ್ರಿ. ಯಾರು ಕೋಳಿ ಬಗ್ಗೆ ಮಾತಾಡ್ಲಿಲ್ಲ, ಯಾರು ಆಡು ಕುರಿ ಬಗ್ಗೆ ಮಾತಾಡ್ಲಿಲ್ಲ, ಯಾರು ತರಕಾರಿ ಬೆಳೀತಾ ಇರೋದ್ರ ಬಗ್ಗೆ ಮಾತಾಡ್ಲಿಲ್ಲ, ಯಾರು ನಿಮ್ ತೋಟಗಾರಿಕೆ ಬಗ್ಗೆ ಮಾತಾಡ್ಲಿಲ್ಲ. ಹೌದಾ? ಯಾರು ನಾನು ಜೇನ್ ಸಾಕ್ತಾ ಇದೀನಿ ಅಂತ ಮಾತಾಡ್ಲಿಲ್ಲ, ಯಾರು ನಾನು ಅಣಬೆ ಬೆಳೀತಾ ಇದೀನಿ ಅಂತ ಮಾತಾಡ್ಲಿಲ್ಲ, ಯಾರು ನಾನು ಮೀನ್ ಸಾಕ್ತಾ ಇದೀನಿ ಅಂತ ಮಾತಾಡ್ಲಿಲ್ಲ, ಯಾರು ಮೊಲ ಸಾಕ್ತಾ ಇದೀನಿ ಅಂತ ಮಾತಾಡ್ಲಿಲ್ಲ,
ನಾನು ಡಾಗ್ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಯಾರು ಮಾತಾಡಲಿಲ್ಲ. ಎಷ್ಟೊಂದು ನನ್ನ ಬೆರಳು ಕ್ಲೋಸ್ ಆಗೋಯ್ತು ಎಣಿಸ್ತಾ ಹೋದ್ರೆ. ಅಂದ್ರೆ ಕೃಷಿನಲ್ಲಿ ಅಷ್ಟೊಂದು ಅವಕಾಶಗಳಿದೆ. ಹಾಲು ಒಂದೇ ಅಲ್ಲ. ನೀವು ಡೈರಿಯವ್ರು ಬಂದ್ಬಿಟ್ಟಿದ್ದಾರೆ ಅಂತೇಳಿ ನೀವು ಡೈರಿ ಬಗ್ಗೆನೇ ಮಾತ್ರ ಅದನ್ನು ಬಿಟ್ಕೊಂಡು ಮಾತಾಡಿದ್ರಿ ಅಷ್ಟೇನೆ. ಬೇರೆ ಬೇರೆ ಆಯಾಮಗಳಿವೆ ದುಡಿಯೋದಕ್ಕೆ ಕೃಷಿನಲ್ಲಿ. ಆದರೆ ಟೈಮ್ ಇಲ್ಲ. ಇವ್ರು ಹೇಳ್ದಂಗೆ ಬೆಳಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 8 ಗಂಟೆ ತನಕ 4 ದನ ಇರಲಿ 40 ದನ ಇರಲಿ ಅದ್ರ ಮುಂದೆ ಇರಲೇಬೇಕು. ಹೌದಾ? ಬೆಳಗ್ಗೆ ಸಗಣಿ ಬಾಚು, ತೊಳಿ, ಹಾಲು ಕರಿ, ಡೈರಿ ತೊಗೊಂಡಾಗ ಹಾಕು, ತಿರ್ಗಾ ಮೇವು ಕುಯ್ಕೊಂಬ, ಮೇವು ಹಾಕು, ಮಧ್ಯಾಹ್ನ ನೀರು ಕುಡಿಸು, ಮತ್ತೆ ಮೇವು ಹಾಕು, ತಿರ್ಗಾ ಸಾಯಂಕಾಲ ಇಂಡಿ ಬೂಸ ಇಡು, ಹಾಲು ಕರಿ ತಗೊಂಡು ಡೈರಿಗೆ ಹಾಕು, ತಿರ್ಗಾ ಬಂದು ಸಾಯಂಕಾಲ ಮೇವು ಹಾಕು. ಇಷ್ಟೊತ್ತಿ ಮುಗಿದೋಯ್ತು 16 ಗಂಟೆ ಕೆಲಸ ಅವ್ರದ್ದು. ಆಗಲ್ಲ. ಮನೆ ಮಕ್ಕಳೆಲ್ಲ ದುಡಿಬೇಕು, ನೀವು ಎಲ್ಲರೂ ಮಾಡ್ಬೇಕು ನೀವು. ಹೌದಾ ಇಲ್ವೋ? ಸೊ ಇದನ್ನ ಬಗ್ಗೆ ಇದು ಬೇಕಾ? ಇದು ಮಾಡ್ತಿರೋದು ಸರಿ ಇದೆಯಾ? ಅವಶ್ಯಕತೆ ಇದೆಯಾ? ಇಷ್ಟೊಂದು ಶ್ರಮ ಹಾಕ್ತಿದೀವಲ್ವಾ? ಯಾವ್ದಾರ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ನನ್ನ ಮಗ ಇಷ್ಟು ಶ್ರಮ ಹಾಕಿದ್ರೆ ಅವ್ನು ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಯಾವತ್ತೂ ನಾವು ಯೋಚನೆ ಮಾಡಲಿಲ್ಲ. ಒಂದು ಅಂಗಡಿ ಹಾಕಿ ಕೊಟ್ರೆ ಕುತ್ಕೊಂಡ್ರೆ ಅವನು ಇಷ್ಟು ಗಂಟೆಗಳ ಕಾಲ ಅವನೇನಾದ್ರು ಅಂಗಡಿಲಿ ದುಡಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು? ನಾವೆಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ? ಈ ಲೆಕ್ಕಾಚಾರ ನಾವು ಮಾಡೋದನ್ನ ಕಲಿಯೋ ತನಕ ಕೃಷಿ ಉದ್ಧಾರ ಆಗಲ್ಲ. ಮಾಡ್ಬೇಕೋ ಬೇಡವಾ? ದಿವಸ ಬೆಳಗ್ಗೆ ದನಗಳು ಮೈ ತೊಳಿತೀವಿ, ಮಾಡ್ಬೇಕೋ ಬೇಡವಾ ಯೋಚನೆ ಮಾಡಿಲ್ಲ. ಹೌದಾ? ಯಾವ್ದಾರು ಮೈ ತೊಳಿತೀವ ದನಗಳಿಗೆ ಸ್ನಾನ ಮಾಡಿಸ್ತೀವೋ ಇಲ್ವೋ? ಮಾಡಿಸ್ತೀರಲ್ವಾ? ಅದು ಬೇಕೋ ಬೇಡವಾ? ಸುಮ್ಮನೆ ಶ್ರಮ ಅಲ್ವಾ ಅದು? ದನಗಳಿಗೆ ಖಂಡಿತ ಮೈ ತೊಳಿ ಅವಶ್ಯಕತೆ ಇಲ್ಲ, ಸ್ನಾನ ಮಾಡಿಸ್ಬಾರ್ದು. ಸ್ನಾನ ಮಾಡಿಸಿದ್ರೆ ಇಲ್ಲದ ಪಾಪ ಸುತ್ಕೊಂಡಂಗೆ, ನೀವು ಕರ್ಮ ಸುತ್ಕೊಂಡಂಗೆ. ಅವುಗಳಿಗೆ ದೇವರು ಬೇಕಾದಂಥ ಚರ್ಮ, ಬೇಕಾದಂಥ ಕೂದಲು ಕೊಟ್ಬಿಟ್ಟು ಕಾಡಲ್ಲಿ ಬಿಟ್ಟಿದ್ದ ಮೇಯ್ಕೊಂಡಿರು ಅಂತ. ನಾವು ಹಾಲು ಕೊಡ್ತಾ ಇದೆ ಅಂತ ಕಂಡು ಹಿಡ್ಕೊಂಡು ತಗೊಂಬಂದಿಲ್ಲಿ ಮನೇಲಿ ಕಟ್ಕೊಂಡಿದ್ದೀವಿ ಅದನ್ನು. ಕಾಡಲ್ಲಿ ಯಾರು ಅದಕ್ಕೆ ಸ್ನಾನ ಮಾಡಿಸ್ತಿರಲ್ಲ, ಮೈ ಯೂಸ್ತಾ ಇಲ್ಲ. ಅದಕ್ಕೆ ದೇವ್ರು ಕೈಯೂ ಕೊಟ್ಟಿರಲ್ಲ ಮೈ ಯೂಸ್ಕೊ ನೀನು ಅಂತೇಳಿ. ಹಾಗಿದ್ರೆ ಸ್ನಾನ ಮಾಡು, ಬೇಕೋ ಬೇಡವಾ ಅಂತ ಆಲೋಚನೆ ಮಾಡಿಲ್ಲ. ಅದರಲ್ಲಿ ನಮಗೆ 10 ಹಸುಗಳಿದ್ರೆ ನಿಮ್ಮ ಮನೆಯಲ್ಲಿ ದಿವಸ ಸ್ನಾನ ಮಾಡಿಸ್ಬೇಕು ಅಂದರೆ ಕನಿಷ್ಠ 3 ಗಂಟೆ ಬೇಕು. ಹೌದಾ? ನಿಮ್ಮ ಹತ್ರ ಪ್ರೆಷರ್ ವಾಶ್ ಇದ್ರೂ 3 ಗಂಟೆ ಬೇಕು. ಆ 3 ಗಂಟೆ ಟೈಮ್ ಉಳಿತು. 16 ಗಂಟೆನಲ್ಲಿ ಆ 3 ಗಂಟೆ ಉಳಿಸ್ಬೇಕು. ದಿವಸ ಮೇವು ಕುಯ್ಕೊಂಬಂದು ನಾವು ದನ ಸಾಕ್ತಾ ಇದ್ವಿ. ಹೌದಾ? ಪ್ರತಿ ದಿವಸ ಬೆಳಗ್ಗೆ ತಿಂಡಿ ತಿಂದು ಹೋಗ್ತಿರ್ಬೇಕು ಮೇವು ಕುಡ್ಲು ಹಿಡ್ಕೊಂಡು. ನೀವು ಹಳೆ ಜನ್ರೇಷನ್ ಏನೋ ಕುಯ್ಬೋದು, ಇವ್ರುಗಳ ಕೈಲಿ ಕುಯ್ಯೋಕ್ಕಾಗಲ್ಲ ಮೇವನ್ನ. ಡೈಲಿ 1 ವಾರ ಕುಯ್ತಾರೆ, 2 ವಾರ ಕುಯ್ತಾರೆ, 3 ವಾರ ಕುಯ್ತಾರೆ, 4ನೇ ವಾರ ಕುಡ್ಲೆಸ್ಟ್ ಹೋಗ್ತಾರೆ. ನಾನು ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಂತೀನಿ, ಬೇಡ ಹೋಗು ನನಗೆ ಕೆಲಸ. ಯಾಕೆ ಅಂದ್ರೆ ಈ ಜನ್ರೇಷನ್ಗೆ ಆಗ್ತಾ ಇಲ್ಲ ಶ್ರಮ ಪಡೋದಕ್ಕೆ. ಹೌದಾ ಇಲ್ವಾ? ಮುಂಚೆಲ್ಲ ಸೊಸಿಗುಂಡಿನ ಗಜಗುಂಡಿನ ಕೈಯಲ್ಲೇ ಆರೆ ಗುದ್ದಿನ ತೆಗೆದು ಗಿಡ ಇಟ್ಟಿರೋದು. ಇವತ್ತು ಒಂದೇ ಒಂದು ಹೋಗುಂಡಿ ಇಟ್ಕೊಂಬ ಅಂದ್ರೆ JCBಗಳು ಅಂತಾರೆ ನಿಮ್ಮ ಮನೇಲಿ ಹುಡುಗರು. ಸರಿ ತಾನೆ? ಆಗಲ್ಲ, ಅವ್ರ ಕೈಲಿ ಶ್ರಮ ಆಗಲ್ಲ ಮಾಡೋದಕ್ಕೆ. ಜೊತೆಗೆ ಟೆಕ್ನಾಲಜಿ ಇದೆ ಅವ್ರಿಗೆ, ಅವ್ರು ಕೊಡ್ತಕ್ಕಂಥ ಸಮರ್ಥನೆ ಏನಿದೆ, ಅಷ್ಟೊಂದು ಮಿಷನರಿಸ್ಗಳಿದಾವೆ. ನಾನೇ ಕೈಯಲ್ಲಿ ತೆಗಿಬೇಕು, ಕಷ್ಟಪಡಬೇಕು. ಮನೇಲಿ ಮಿಕ್ಸಿ ಇದೆ, ನಾನೇ ಕೊಳ್ಕದಲ್ಲಿ ರುಬ್ಲಿ. ಹೌದಾ ಇಲ್ವಾ? ಟೆಕ್ನಾಲಜಿ ಉಪಯೋಗಿಸ್ಕೋಬೇಕು. ಆ ಉಪಯೋಗಿಸ್ಕೊಂಡು ನಮ್ಮ ಶ್ರಮನ, ನಮ್ಮ ಟೈಮ್ನ ಉಳಿತಾಯ ಮಾಡ್ಕೋಬೇಕು. ತಪ್ಪು ಅಂತ ಹೇಳಲ್ಲ ನಾನು. JCBಲಿ ಗುಂಡಿ ತೆಗೆದ್ಬಿಟ್ಟು ಸೊಸಿ ಇಡೋದು ತಪ್ಪು ಅಂತ ಹೇಳಲ್ಲ, ಕರೆಕ್ಟ್ ಅದು ಮಾಡ್ಬೇಕಂದ್ರೆ. JCB ಇದೆ, JCB ಪಕ್ಕದಲ್ಲಿ ಇಟ್ಕೊಂಡು ನೀವೇನಾದ್ರೂ ಕೈಯಲ್ಲಿ ಗುಂಡಿ ತೆಗೆದ್ರೆ ಮುಟ್ಟಾಳ್ರು ನೀವು. ಅರ್ಥ ಆಗ್ತಾ ಇಲ್ವಾ? ಏನು ಉಳಿತು ನಮಗೆ ಟೈಮು, ಅದೇನು ಉಳಿತು ನಮ್ಮ ಶ್ರಮ, ಅದನ್ನು ನಾವು ಬೇರೆದಕ್ಕೆ ವಿನಿಯೋಗಿಸ್ಬೇಕು. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಾವೇನು ಮಾಡಿದ್ವಿ, ಯಾವಾಗ ಟೈಮ್ ಉಳಿತೋ ಮೊಬೈಲ್ ತಗೊಂಬಿಟ್ಟು ರೀಲ್ಸ್ ನೋಡೋಕೆ ಶುರು ಮಾಡ್ಬಿಟ್ವಿ. ಹೌದಾ ಇಲ್ವೋ? ಸೊ ಅದಕ್ಕೆ ನಮಗೆ ಟೈಮ್ ಉಳಿಬೇಕು ಅಂದರೆ ಬೇಡದಲ್ಲೇ ಇರೋಂಥ ಕೆಲಸಗಳನ್ನ ಕಮ್ಮಿ ಮಾಡ್ತಾ ಬರಬೇಕು. ಒಂದು, ನೀವೆಲ್ಲರೂ ಹಸುಗಳು ಸಾಕ್ತಾ ಇದ್ರೆ ಸ್ನಾನ ಮಾಡಿಸೋದನ್ನ ಮೊದಲು ಬಿಡ್ರಿ. ಸಾರು ಗಲೀಜಾಗುತ್ತಲ್ಲ ಸರ್ ಸ್ನಾನ ಮಾಡಿಸ್ದಲ್ಲ, ನೋಡೋಕ್ಕಾಗಲ್ಲ ಬೆಳಗಾಗಿ ಅಂತ. ಹೌದಾ? ಏನಕ್ಕೆ ಗಲೀಜಾಗುತ್ತೆ? ಯಾವಾಗ 2 ಕಡೆ ಹಗ್ಗ ಕಟ್ಟಾಕಿರ್ತೀರ ಗೊಂತ್ಕೊಳ್ಳೋ ಮುಂದೆ ದನಗಳನ್ನ, ಹಿಂದ್ಗಡೆ ಸಗಣಿ ಹಾಕುತ್ತೆ, ಅದ್ರ ಮೇಲೆ ಮಲ್ಕೊಳ್ಳುತ್ತೆ, ಗಲೀಜಾಗುತ್ತೆ. ಕಟ್ಟಾಕೋದನ್ನ ಬಿಟ್ಬಿಡಿ, ಗಲೀಜೇ ಆಗೋದಿಲ್ಲ. ಎಲ್ಲೋ ಸಗಣಿ ಹಾಕೊಳ್ಳುತ್ತೆ, ಎಲ್ಲೋ ಮಲ್ಕೊಳ್ಳುತ್ತೆ, ಗಲೀಜಾಗಲ್ಲ ಹಸುಗಳು. ನಿಮಗೆ 3 ಗಂಟೆ ಟೈಮ್ ಉಳಿತಾ, ಶ್ರಮ ಉಳಿತಾ? ಮೇವು ದಿವಸ ಕುಯ್ಯಕ್ಕಾಗಲ್ಲ, ಸೈಲೇಜ್ ಮಾಡಿ ಇಟ್ಕೊಂಬಿಡಿ, ಬಂಕರ್ ಮಾಡಿ. ಮನೆಯಲ್ಲಿ ಗಂಡಸರು ಇಲ್ಲ ಅಂದ್ರೂ ಕೂಡ ಹೆಂಗಸರು ತೆಗೆದು ಹಾಕ್ಬೋದು. ಹೌದಾ ಇಲ್ವೋ? ಆಡೋ ಮಕ್ಕಳು ಸ್ಕೂಲ್ಗೆ ಹೋಗಿ ಓದ್ತಿ ಮೇವು ತೆಗೆದು ಹಾಕ್ಬಿಡ್ಬೋದು. ಹೌದಾ ಇಲ್ವೋ? ಶ್ರಮ ಉಳಿತಾ ನಿಮಗೆ? ಸೊ ಇವಾಗ ಅಲ್ಲಿ ನಮಗೆ 10 ಹಸಿಗೆ ಮೇವು ಕುಯ್ಬೇಕು ಅಂದ್ರೆ ಅಲ್ಲೂ ಕೂಡ ನಮಗೆ 3 ಗಂಟೆ ಟೈಮ್ ಬೇಕು. ಹತ್ರ ಇದ್ರೇನೋ ಓಕೆ, ಇವ್ರಂಗೆ ಎಲ್ಲ ದೂರ ಇದೆ ಹೊಲ ಅಂತಂದ್ರೆ ಅಲ್ಲಿಂದ ಕುಯ್ಕೊಂಬರೋ ಹೊತ್ತಿಗೆ ಲೇಟಾಗಿ ಹೋಗುತ್ತೆ. ಹೌದಾ ಇಲ್ವೋ? ಅದಕ್ಕೆ 2 ದಿವಸ ಆಳು ಕರ್ಕೊಂತಿರೋ, ಮನೆಯವರೆಲ್ಲ ಸೇರ್ಕೊಂತಿರೋ ಗೊತ್ತಿಲ್ಲ, ಎಲ್ಲ ಸೈಲೇಜ್ ಮಾಡಿ ತುಂಬಿಟ್ಕೊಂಡ್ಬಿಟ್ರೆ 1 ತಿಂಗಳು ತನಕ ನಿಮಗೆ ಫ್ರೀ. 3 ಗಂಟೆ ಟೈಮ್ ಅಲ್ಲಿ ಉಳಿತು ನಮಗೆ. 16 ಗಂಟೆದಲ್ಲಿ 6 ಗಂಟೆ ಹೋಯ್ತು. ಹೌದಾ ಇಲ್ವೋ? ಆಮೇಲೆ ಬೂಸ ಇಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸತಿ ಬೂಸ ಇಡು, ತಿರ್ಗಾ ಮಧ್ಯಾಹ್ನ 10 ಗಂಟೆಗೆ ಮೇವು ಹಾಕು, ತಿರ್ಗಾ ಮತ್ತೆ ಮಧ್ಯಾಹ್ನ ನೀರು ಕುಡಿಸ್ಬಿಟ್ಟು ಒಂದ್ಸತಿ ಮೇವು ಹಾಕು, ತಿರ್ಗಾ ಬೆಳಗ್ಗೆ ನೆನೆ ಹಾಕಿರೋ ಸಾಯಂಕಾಲ ಮತ್ತೆ ಬೂಸ ಇಡು, ತಿರ್ಗಾ ಮತ್ತೆ ರಾತ್ರಿ ತಲೆಮೇವು ಹಾಕು.
ಆಮೇಲೆ ಆ ಬೂಸ ಎಲ್ಲ ತಿಂದ ಮೇಲೆ ಆ ಬೇಸನ್ಗಳೆಲ್ಲ ಕೂತ್ಕೊಂಡು ತೊಳಿ, ತಿರ್ಗಾ ಮತ್ತೆ ನೆನೆ ಹಾಕು. ಇವೆಲ್ಲ ಕೆಲಸಗಳು ಇದಕ್ಕೆ ಕನಿಷ್ಠ ಅಂದ್ರೂ 3-4 ಗಂಟೆ ಕೆಲಸ ಆಗುತ್ತೆ ನಮಗೆ. ಈ ಕೆಲಸನೂ ಬಿಡಬೇಕು, ಇದ್ರ ಅವಶ್ಯಕತೆಯೂ ಇಲ್ಲ. ವಿಜ್ಞಾನ ಏನು ಹೇಳುತ್ತೆ, ಹಸು ಬಾಯಿ ಹಾಕಿದ್ರೆ ಎಲ್ಲ ಪೋಷಕಾಂಶಗಳು ಅದಕ್ಕೆ ಒಂದೇ ಸತಿ ಸಿಗಬೇಕು. ನಾವು ಊಟ ಮಾಡಿದ್ರೆ ನಮ್ಮ ತಟ್ಟೆ ಒಳಗಡೆ ಅನ್ನ, ಅದು ಮುದ್ದೆ, ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಇರಬೇಕು. ಬೆಳಗ್ಗೆ ಸಾಂಬಾರು ಕುಡಿದ್ಬಿಟ್ಟು 10 ಗಂಟೆಲ್ಲಿ ಮುದ್ದೆ ಕಡ್ಕೊಂಡು ತಿಂದ್ಬಿಟ್ರೆ ನಿಮ್ಮ ಊಟ ಆಗ್ಬಿಡುತ್ತಾ? ಊಟ ಆಗುತ್ತಾ? ಇಲ್ಲ. ನಾವೇನು ಮಾಡ್ತಾ ಇದೀವಿ, ಬೆಳಗ್ಗೆ ಏನು ಬೂಸ ಇಡ್ತೀವಲ್ವಾ, ಅದು ಸಾಂಬಾರು. ಅದಕ್ಕೆ ಆ ಸಾಂಬಾರು ಬೆಳಗ್ಗೆ ಕುಡಿಸ್ಬಿಡ್ತಿದ್ದೀವಿ. 10 ಗಂಟೆಲಿ ಏನು ಮೇವು ಕುಯ್ಕೊಂಬಂದಾಗ್ತಿರಲ್ವಾ, ಅದು ಮುದ್ದೆ, ಅದು ನಾರಿನಂಶ ಇರ್ತಕ್ಕಂಥದ್ದು. ಆವಾಗ ಬರೀ ಮುದ್ದೆ ಕೊಡ್ತಾ ಇದ್ದೀವಿ. ಇದೆಲ್ಲ ವೈಜ್ಞಾನಿಕವಾಗಿ ಸಾಂಬಾರು ಮುದ್ದೆ ಒಟ್ಟಿಗೆ ಊಟ ಮಾಡಬೇಕು, ಹೌದಾ ಇಲ್ವೋ? ನಾವು ಊಟ ಮಾಡೋದು ಹಂಗೆ ಅಲ್ವಾ? ಅವಕ್ಕೆ ಬೂಸ ಮತ್ತು ಹುಲ್ಲು ಒಟ್ಟಿಗೆ ಕೊಡಬೇಕು. ಆ ಥರ ಕೊಟ್ಟರೆ ಏನಾಗುತ್ತೆ, ದಿನಕ್ಕೆ 1 ಗಂಟೆ ಕೆಲಸ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿದು ಮೇವು ಏನು ಹಾಕ್ತಾರೆ ಎಲ್ಲದನ್ನು ಸೇರಿಸಿ ಒಂದ್ಸತಿ ಅದ್ರ ಮುಂದೆ ಹಾಕ್ಬಿಟ್ರೆ 24 ಗಂಟೆಲಿ ಏನು ತಿನ್ನುತ್ತೆ ಅದನ್ನು, ಅಲ್ಲಿಗೆ ಮುಗೀತು. ಅಲ್ಲೊಂದು 3 ಗಂಟೆ ಕೆಲಸ ಉಳಿತು. ಅಲ್ಲಿಗೆ 9 ಗಂಟೆ ಕೆಲಸ ಉಳಿತು ನಮಗೆ 16 ಗಂಟೆನಲ್ಲಿ. ಈ ಥರ ನಾವು ಚರ್ಚೆಗಳನ್ನು ಮಾಡಿ ಇಲ್ಲಿ ತಿಳುವಳಿಕೆ ಇದೊಂದು ಉದಾಹರಣೆ ಕೊಟ್ಟಿದ್ದ ಅಷ್ಟೇ ಡೈರಿದು. ಅರ್ಥ ಆಗ್ತದೆ ಅಲ್ವಾ? ಸಮಯವನ್ನು ನಾವು ಉಳಿತಾಯ ಮಾಡ್ಕೋಬೇಕು. ಇವಾಗ ಆದಾಯ ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು. ಟೈಮ್ ಉಳಿತಲ್ವಾ ನಮ್ಮ ಹತ್ರ? ಇವಾಗ ನಮ್ಮ ಹತ್ರ ಶ್ರಮ ಉಳಿದಿದೆ, ಟೈಮ್ ಉಳಿದಿದೆ. ಸೊ ಇದನ್ನೇನಾದರೂ ಮಾಡಿ ಆದಾಯ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಬೇರೆ ಬೇರೆ ಇದ್ರ ಕಡೆ ಆಲೋಚನೆ ಮಾಡಬೇಕು. ನಾನು ಅಣಬೆ ಬೆಳಿಬೋದಾ, ನಾನು ಏನಾದರೂ ಮಾಡಿ ಆಡು 4 ಆಡು ಮತ್ತು ಕುರಿಗಳನ್ನ ಮಾಡ್ಕೋಬೋದಾ, ಒಂದಿಷ್ಟು ನಾಟಿ ಕೋಳಿ ಏನಾದರೂ ಸಾಕೋಬೋದಾ, ನನ್ನ ಜಮೀನಲ್ಲಿ ಒಂದು 50 ಜೇನು ಪೆಟ್ಟಿಗೆ ಇಟ್ಕೊಂಡು ಏನಾದರೂ ಜೇನುತುಪ್ಪ ಉತ್ಪಾದನೆ ಮಾಡ್ಬೋದಾ, ಮೊಲ ಸಾಕಾಣಿಕೆ ಏನಾದರೂ ಮಾಡ್ಬೋದಾ? ಬೇಕಾದಷ್ಟು ಇವತ್ತು ಎಲ್ಲ ಅಂಗೈಯಲ್ಲಿದೆ ಪ್ರಪಂಚ, ಹೌದಾ? ಒಂದು ಬೆಟ್ ತುದಿನಲ್ಲಿದೆ. ನಿಮ್ಗೆ ಏನು ಬೇಕೋ ಎಲ್ಲದೂ ಕೂಡ ಸಿಗುತ್ತೆ ವಿಷಯಗಳು. ಯೂನಿವರ್ಸಿಟಿಗಳಿದ್ದಾವೆ, ನಮ್ಮಂಥ ಸಂಸ್ಥೆಗಳಿದ್ದಾವೆ. ಯಾರನ್ನು ಬೇಕಾದ್ರೆ ಏನು ಬೇಕಾದ್ರೆ ಕೇಳಿ ನೀವು ತಿಳ್ಕೊಬೋದು. ನಿಮ್ಗೆ ಯಾವುದ್ರಲ್ಲಿ ಅನುಕೂಲ ಇದೆ, ಯಾವುದಕ್ಕೆ ನಿಮಗೆ ಮಾರುಕಟ್ಟೆ ಇದೆ, ಆ ಒಂದು 5-6 ಚಟುವಟಿಕೆಗಳನ್ನು ನೀವು ತೊಡಗಿಸ್ಕೊಂಡ್ರೆ ನಿಮ್ಮ ಆದಾಯ ಖಂಡಿತ ದ್ವಿಗುಣ ಅಲ್ಲ, ತ್ರಿಗುಣಗೊಳ್ಳುತ್ತೆ, ಅನುಮಾನನೇ ಇಲ್ಲ. ಈಗ ನೀವು 16 ಗಂಟೆ ಕೆಲಸ ಮಾಡಿ 50,000 ರೂಪಾಯಿ ದುಡಿತಾ ಇದ್ದೀನಿ ತಿಂಗಳಿಗೆ, ಬರೀ 4 ಗಂಟೆನಲ್ಲಿ 50,000 ರೂಪಾಯಿ ದುಡಿತೀನಿ ಅಂತಂದಾಗ ಇನ್ನು ಮಿಕ್ಕಿದ್ದ ಟೈಮಲ್ಲಿ ನೀವು ಇನ್ನೊಂದು 50,000 ರೂಪಾಯಿ ದುಡಿಯೋಕ್ಕಾಗಲ್ವಾ? ಸಣ್ಣದಾಗಿ ಆಲೋಚನೆ ಮಾಡಿದ್ರು ಕೂಡ ನಮ್ಮದು ಮಾಡಲಿರೋದೇ ಅದೇ ಥರ. ನೀವು ಡೈರಿಯನ್ನು ಸೆಂಟ್ರಲ್ ಇಟ್ಕೋಬೇಕು. ಡೈರಿ ಆಗಿರ್ಬೋದು, ಆಡು ಕುರಿ ಕೋಳಿ ಆಗಿರ್ಬೋದು, ಜಾನುವಾರುಗಳನ್ನ ನೀವು ಸೆಂಟ್ರಲ್ ಇಟ್ಕೋಬೇಕು. ಜಾನುವಾರುಗಳಿಲ್ಲದೆ ಯಾವುದೇ ಕಾರಣಕ್ಕೂ ನಾವು ಕೃಷಿನ ಕಲ್ಪಿಸ್ಕೊಳಕ್ಕಾಗಲ್ಲ, ಬೇರೆ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಅಲ್ವಾ? ಸೊ ಈ ಜಾನುವಾರುಗಳನ್ನ ಇಟ್ಕೊಂಡು ಇದರಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಅದರಲ್ಲಿ ಆಯೋದ್ರಲ್ಲಿ ನಾವು ನೋಡ್ಕೋಬೇಕು. ಜೊತೆಗೆ ನಮಗೆ ಏನಕ್ಕಪ್ಪ ನಾವು ಡೈರಿನ ಹೇಳ್ತೀವಿ ಅಂತಂದರೆ, ಪ್ರತಿ ತಿಂಗಳು ನಿಗದಿತ, ನಾನು ಅವಾಗಲೇ ಹೇಳಿದ್ನಲ್ಲ, ಸೆಕ್ಯೂರಿಟಿ ಗಾರ್ಡ್ 15,000 ರೂಪಾಯಿ ಸಂಬಳ ಬರುತ್ತೆ, ಒಂದು ಚೆನ್ನಾಗಿ ಜೀವನ ಮಾಡ್ತಾನೆ ಅಂತ. ಆ ಥರದ್ದು ನಮಗೊಂದು ನಿಗದಿತವಾದ ಆದಾಯ ಬೇಕು. ಆ ನಿಗದಿತವಾದ ಆದಾಯ ಬರದೇ ಹೋದರೆ ನಾವು ಕೃಷಿ ಮಾಡೋಕ್ಕಾಗಲ್ಲ. ಇವತ್ತು ಯಾರ ತೋಟ ಚೆನ್ನಾಗಿರುತ್ತಪ್ಪ ಅಂದರೆ, ಬೇರೆ ಮೂಲದಿಂದ ಯಾರಿಗೆ ಆದಾಯ ಬರುತ್ತೋ ಅವ್ರ ತೋಟಗಳು ಚೆನ್ನಾಗಿರ್ತವೆ. ಅವ್ರ ಮಗ ಕೆಲಸದಲ್ಲಿರಬೇಕು, ತಿಂಗಳ ಸಂಬಳ ಮನೆಗೆ ಕಳಿಸ್ತಾ ಇರಬೇಕು. ಇಲ್ಲ ಅವ್ರೊಂದು ಊರಲ್ಲಿ ಒಂದು ಅಂಗಡಿ ಇಟ್ಕೊಂಡಿರ್ಬೇಕು, ವ್ಯಾಪಾರ ಮಾಡ್ತಾ ಇರಬೇಕು, ಅದರೊಂದಿಷ್ಟು ದುಡ್ಡು ಬರ್ತಾ ಇರಬೇಕು. ಅವ್ರು ಟೈಮಿಗೆ ಸರಿಯಾಗಿ ಆಳು ತಗೊಂತಾರೆ, ಟೈಮಿಗೆ ಸರಿಯಾಗಿ ನೀರು ಬಿಡ್ತಾರೆ, ಮೋಟ್ರ್ ಸುಟ್ಟೋದೆ ಕರೆಕ್ಟಾಗಿ ಮೋಟ್ರ್ ಎತ್ಬಿಟ್ಟು ಅದನ್ನು ರಿಪೇರಿ ಮಾಡಿಸ್ಬಿಡ್ತಾರೆ. ಇಲ್ಲ ಬೋರ್ ನಿಂತೋಯ್ತು ಅಂದರೆ ಆವಾಗ ಬೇಕಾದ್ರೆ ಆ ಕ್ಷಣದಲ್ಲಿ ಬೇಕಾದ್ರೆ ಲಾರಿ ತಗೊಂಬಂದು ಬೋರ್ ಹಾಕಿಸ್ತಾರೆ. ಆದರೆ ನೀವು ಕೃಷಿನೇ ನೆಚ್ಕೊಂಡಿರೋನು ಯಾವುದೇ ಕಾರಣಕ್ಕೂ ಈ ಕೆಲಸನ ಟೈಮಿಗೆ ಸರಿಯಾಗಿ ಮಾಡೋಕ್ಕಾಗಲ್ಲ. ಕಾಯ್ತಾನವನು ಆಟದಲ್ಲಿ ಕೊಬ್ಬರಿ ಇದೆ, ಅದು ಬಂದು ಸುಲಿಸ್ದಾಗ ನೋಡೋಣ ಬಿಡು, ಹೌದಾ ಇಲ್ವಾ? ಈ ಸತಿ ರಾಗಿ ಮಾರ್ದಾಗ ನೋಡೋಣ ಬಿಡು ಅಂತ ಮುಂದಕ್ಕೆ ಹಾಕ್ತಾನೆ. ಆಗಲ್ಲ ಅವ್ನ ಕೈಲಿ ಮಾಡೋದಕ್ಕೆ. ನಿಮ್ಗೆ ತಿಂಗಳ ಒಂದು 50,000 ರೂಪಾಯಿ ಆದಾಯ ಬರ್ತಾ ಇದೆ, ತಿಂಗಳು ಎಲ್ಲಿಂದಲೋ ಬರ್ತಾ ಇದೆ. ಮಗ ದುಡಿತಾನೋ, ಮಗಳು ದುಡಿತಾಳೋ, ಅಥವಾ ನೀವು ಅಂಗಡಿ ದುಡಿತಿರೋ, ಅಥವಾ ವ್ಯಾಪಾರ ಮಾಡ್ತಿರೋ, ಒಂದು ಕಾಂಟ್ರಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ತಿಂಗಳ ಒಂದು 50,000 ರೂಪಾಯಿ ದುಡಿತಾ ಇದ್ದೀನಿ ಅಂತ ಅಂದಾಗ ನೀವು ಅದಕ್ಕೆ ಧೈರ್ಯ ಮಾಡ್ತೀರಾ ಮಾಡೋದಕ್ಕೆ, ಹೌದಾ ಇಲ್ವೋ? ಸೊ ಅದ್ರ ಎಲ್ಲರೂ ಕೂಡ ಕಾಂಟ್ರಾಕ್ಟ್ ಮಾಡೋಕ್ಕಾಗತ್ತಾ? ಎಲ್ಲರ ಮನೇಲಿ ಒಬ್ರಿಗೆ ಕೆಲಸ ಕೊಡ್ಸೋಕ್ಕಾಗತ್ತಾ? ಎಲ್ಲರೂ ಊರ್ನವ್ರಿರಲ್ಲ, ಅಂಗಡಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ವ್ಯಾಪಾರ ಮಾಡೋರು ಯಾರು ಬಂದು? ಎಲ್ಲರೂ ಅಂಗಡಿ ಇದ್ರೆ, ಹೌದಾ ಇಲ್ವೋ? ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇರೋದು ಯಾವುದಪ್ಪ ಅಂತಂದರೆ ಹೈನೋದ್ಯಮ ಮಾತ್ರ. ನಿಮ್ಗೆ 1/2 ಎಕರೆ ಜಮೀನಿರಲಿ, 50 ಎಕರೆ ಜಮೀನಿರಲಿ, ಹಸು ಸಾಕ್ಬೋದು. ನೀವು ಹಸು ಸಾಕೋದ್ರಿಂದ ಏನಾಗುತ್ತೆ, ನಿಮಗೆ ನಿಗದಿತವಾದ ಆದಾಯ ಬರುತ್ತೆ. ನಿನಗೆ ತಿಂಗಳ ಇಷ್ಟು 10,000 ಬರುತ್ತೋ 20,000 ಬರುತ್ತೋ ಗೊತ್ತಿಲ್ಲ. ನಿನ್ನ ಹತ್ರ 100 ಲೀಟ್ರ್ ಹಾಲಿದೆ ಅಂತಂದರೆ ಯಾವ್ದಾರ ಕಂಪ್ನಿಗೆ ಆಗ್ರಿ, ನೀವು ಅಕ್ಷಯ ಕಲ್ಪನೆ ಕೊಡಬೇಕು ಅಂತಿಲ್ಲ, ಯಾವುದನ್ನ ಡೈರಿ ಮಾರ್ರಿ ನೀವು. ನನಗೆ ಅಲ್ಲಿ ಇಷ್ಟು ಕೊಡ್ತಾರೆ, ನನ್ನ ಹತ್ರ 100 ಲೀಟ್ರ್ ಹಾಲಿದೆ, ನನಗೆ ತಿಂಗಳಿಗೆ ಇಷ್ಟು ಆದಾಯ ಸಿಗುತ್ತೆ ಅನ್ನೋದು ನಿಮಗೆ ಖಾತ್ರಿ ಆಗುತ್ತಾ ಇಲ್ವೋ? ಅದ್ರ ಮೇಲೆ ನನ್ನ ಹಾಸಿಗೆ ಎಷ್ಟುದ್ದ ಇದೆ ಅಂತ ಕಾಲು ಚಾಚ್ಕೊಂಡು ನೀವು ಜೀವನ ಮಾಡ್ಬೋದು. ನಾನು ಬೇರೆದ್ರಲ್ಲಿ ಎಷ್ಟು ತೊಡಗಿಸ್ಬೋದು, ನಾವು ಹೆಂಗೆ ಉಳಿದಂಥ ದುಡ್ಡಲ್ಲಿ ಯಾವುದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಹಾಕ್ಬೋದು, ಚೀಟಿ ಎಷ್ಟು ಕಟ್ಬೋದು, RD ಎಷ್ಟು ಮಾಡ್ಬೋದು ಅಂತ ಹೆಂಗೆ ನಾವು ಲೆಕ್ಕ ಹಾಕುವಂತಾರೆ ಅಫಿಷಿಯಲ್ಗಳು. ಅದೇ ಥರ ರೈತರು, ನನ್ನ ಹತ್ರ ತಿಂಗಳ ಒಂದು 30,000 ರೂಪಾಯಿ ಬರ್ತಾ ಇದೆಯಪ್ಪ, ಈ ದುಡ್ಡಲ್ಲಿ ನಾನು ತರಕಾರಿ ಏನಾದ್ರು ಬೆಳಿಬೋದಾ,
ಈ ದುಡ್ಡಲ್ಲಿ ಇನ್ನೊಂದು ಹಸು ತಗೋಬೋದಾ, ಈ ದುಡ್ಡಲ್ಲಿ ಒಂದು 4 ಆಡು ಕುರಿಗಳು ಮಾಡ್ಕೋಬೋದಾ, ಒಂದಿಷ್ಟು ಕೋಳಿ ಸಾಕಾಣಿಕೆ ಮಾಡ್ಬೋದಾ, ಇದನ್ನ ಬಂಡವಾಳ ಮಾಡ್ಕೊಂಡು ಒಂದಿಷ್ಟು ಜೇನು ಪೆಟ್ಟಿಗೆ ತರ್ಬೋದಾ ಅಂತ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಿಗದಿತವಾದ ಆದಾಯ ಮಸ್ಟ್. ನಿಗದಿತವಾದ ಆದಾಯ ಬರಬೇಕು ಅಂತಂದರೆ ನೀವು ಡೈರಿ ಮಾಡಿದ್ರೆ ಮಾತ್ರ ರೈತರಿಗೆ ನಿಗದಿತವಾದ ಆದಾಯ ಬರುತ್ತೆ. ಸೊ ಈ ಥರ ಚರ್ಚೆಗಳು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲೇನು ಕಾಡಹರಟೆ ಮಾಡೋದಕ್ಕಲ್ಲ ಬಳಗದ ಸಭೆ ಸೇರೋದು ಅಂತಂದರೆ, ಈ ಥರ ಚರ್ಚೆಗಳಾಗಿ ಒಂದು ತೋಟನ ಕಟ್ತಾ ಹೋಗಬೇಕು. ನಾವು ಈಗ ಇಲ್ಲಿಗೆ ಬಂದಿದ್ದೀವಿ ಲೋಕೇಶ್ ಅವ್ರ ತೋಟಕ್ಕೆ. ಇಲ್ಲಿ ಬಂದಾಗ ಒಂದಿಷ್ಟು ಸಲಹೆಗಳನ್ನು ಕೊಡಬೇಕು. ಅಂತರ ಬೆಳೆಯಾಗಿ ಬೇರೆ ಏನು ಬೆಳಿಬೋದು, ನೀವು ಇಲ್ಲಿ ಇದರಲ್ಲಿ ಬೇರೆ ಏನಾದರೂ ನೀವು ಮಾಡೋದಕ್ಕೆ ಸಾಧ್ಯ ಇದೆಯಾ, ಒಂದಿಷ್ಟು ನಿಮ್ಮದು ತುಂಬ ಸುಂದರವಾಗಿದೆ ಪ್ರದೇಶ, ಬೇಕಾದಷ್ಟು ಬೇಲಿಗಳಿದ್ದಾವೆ, ಹೂಗಳಿದೆ, ಒಂದಿಷ್ಟು ಜೇನು ಸಾಕಾಣಿಕೆ ಮಾಡಿ ಅಂತ ಹೇಳ್ಬೋದು ನಾವು ಅವ್ರಿಗೆ. ಒಂದಿಷ್ಟು ತರಕಾರಿ ರೈಸರ್ ಬೆಡ್ ಕೂಡ ಮಾಡಿಕೊಟ್ವಿ, ಮನೆಗಾಗುವಷ್ಟು ಒಂದಿಷ್ಟು ತರಕಾರಿ ಬೆಳ್ಕೊಟ್ವಿ. ಇವತ್ತಿನ ದಿವಸ ತರಕಾರಿ ರೈತರು ಯಾರು ಬೆಳೀತಾ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಸಿಟಿಯಿಂದ ತರಕಾರಿ ತಗೊಂಡ್ಬರ್ತಾ ಇದ್ದಾರೆ ಮನೆಗೆ. ದುರಂತ ಇದು. ಒಂದು ಕಾಲದಲ್ಲಿ ಬಸ್ಗಳು ಇರ್ಲಿಲ್ವಲ್ಲ, ಸಿಟಿಗೆ ತಕ್ಷಣ ಓಡೋಕೆ ಆಗ್ತಿರ್ಲಿಲ್ಲ ಟೌನ್ಗೆ. ಅದಕ್ಕೆ ಏನು ಮಾಡೋರು, ಮನೆ ಮುಂದ್ಗಡೆ ಸೇದಾ ಬಾವಿಂದಲ್ಲಿ ನೀರು ಸೇದ್ಕೊಂಡು ಸೊಪ್ಪಿನ ಮಡಿಗಳು, ಕೊತ್ತಂಬರಿ ಗಿಡ, ಮೆಣಸಿನ ಗಿಡ ಒಳಗಡೆ ತರಕಾರಿಗಳು, ಹಿತ್ಲವರೆ ಗಿಡ ಇಲ್ವೇ ಇಲ್ಲ. ಹಿತ್ಲವರೆ ಅಂದರೆ ಹಿತ್ತಲಲ್ಲಿ ಯಾವಾಗಲೂ ಇರಲೇಬೇಕದು ಹಿತ್ಲವರೆ ಗಿಡ. ಅಡ್ಲೆ ಬೀಜ, ಖಾರದಲ್ಲಿ ಅಡ್ಲೆ ಬೀಜ ಊರೋದಾ, ಖಾರದಲ್ಲೇ ತಾನೇ ಊರೋದ ಅಡ್ಲೆ ಬೀಜನ. ಈ ಥರದ್ದು ಒಂದಿಷ್ಟು ತರಕಾರಿಗಳು, ಬಳ್ಳಿ ತರಕಾರಿಗಳನ್ನು ಮನೇಲಿ ಬೆಳೀತಾ ಇದ್ರು. ಇವತ್ತು ಬಟನ್ ಹೊತ್ತಿದ್ರೆ ಸಾಕು ಪೈಪಲ್ಲಿ ನೀರು ಬರುತ್ತೆ, ಯಾರು ತರಕಾರಿ ಬೆಳೀತಾ ಇಲ್ಲ. ಯಾಕೆಂದರೆ ಶ್ರಮ ಜಾಸ್ತಿ ಆಗ್ತಾ ಇದೆ, ಗ್ಯಾರಂಟಿ ಇಲ್ಲ, ಬರುತ್ತೋ ಇಲ್ವೋ, ಯಾವ ಹುಳ ಹೊಡೆಯುತ್ತೋ, ಯಾವ ರೋಗ ಬರುತ್ತೋ. ಎಸಿಬೇಡ್ರಪ್ಪ ಪ್ಲಾಸ್ಟಿಕ್ನ. ಒಂದು ಕಡೆ ಯಾವ್ದಾರ ಒಂದು ಡಬ್ಬಲ್ಲಿ ಯಾವ್ದಾರಲ್ಲಿ ಹಾಕ್ರಪ್ಪ ಒಂದಿಷ್ಟು, ಎಲ್ಲಂದ್ರಲ್ಲೇ ಬಿಸಾಕ್ಬೇಡಿ. ಅದನ್ನು ಕೂಡ ಒಂದು ಶಿಸ್ತದು ನಾವು ಕಲ್ತ್ಕೊಳ್ಳೇಬೇಕು. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು ಅವೆಲ್ಲ ಮಾಡಬೇಡಿ. ಅರ್ಥ ಆಗ್ತದೇನು? ಹಾಂ, ಹಂಗೆಲ್ಲ ಅವೆಲ್ಲ ಅಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು. ಒಂದು ಕಡೆಗೆ ಎಲ್ಲರೂ ಹಾಕಿಡಬೇಕು, ಆಯಿತಾ? ಸೊ ಈ ಥರದಲ್ಲಿ ನಾವು ದುಡಿಯೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಮಾತ್ರ ನಾವೇನಾದರೂ ಭವಿಷ್ಯದಲ್ಲಿ ನಮ್ಮ ಮಕ್ಕಳನ್ನ ಕೃಷಿನಲ್ಲಿ ಉಳಿಸ್ಕೊಳ್ಳೋಕ್ಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ, ಮುಂದೆ ಯುವಕರು ಯಾರು ಕೂಡ ಕೃಷಿನಲ್ಲಿ ಇರೋದಿಲ್ಲ. ಈ ಸಭೆ ಉದ್ದೇಶ ನಮ್ಮ ಸಂಸ್ಥೆ ಬಗ್ಗೆ ರೈತರ ಮಕ್ಕಳು ಏನಾದರೂ ಮಾಡಿ ಕೃಷಿಯಲ್ಲಿ ಉಳ್ಕೋಬೇಕು ಅನ್ನೋದು ಉದ್ದೇಶ. ನೀವೇನಾದ್ರು ಆಕರ್ಷಣೆಯನ್ನು ಕೊಡದಲ್ಲೇ ಹೋದ್ರೆ ಕೃಷಿಗೆ, ಇದು ಎಂಥ ಒಳ್ಳೆ ಜಾಗ, ಒಳ್ಳೆ ಜಾಗದಲ್ಲಿ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಮಾಡ್ಬೋದು. ಇದನ್ನ ಜನ ಬಂದು ನಿಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಒಳಗಡೆಗೆ, ಆ ಥರ ಮಾಡ್ಬೇಕು. ಇದನ್ನ ಆಕರ್ಷಣೆ ಇರಬೇಕು ಕೃಷಿನಲ್ಲಿ. ನಾವು ಬಟ್ಟೆ ತಗೋಬೇಕು ಅಂದ್ರೆ ಯಾವ ಅಂಗಡಿಗೆ ಹೋಗ್ತೀವಿ? ಮಾಲ್ಗೆ ಹೋಗೋದು ಇವಾಗ, ಹೌದಲ್ಲ? ಯಾಕೆಂದ್ರೆ ಒಳ್ಳೆ ಜಿಗಿಮಿಗಿ ಅಂತ ಲೈಟ್ ಹಾಕ್ಬಿಟ್ಟಿರ್ತಾರೆ, ಒಳಗಡೆ ಎಲ್ಲ ಚೆನ್ನಾಗಿರೋರು ಇರ್ತಾರೆ, ಅವ್ರು ಕರಿತಾ ಇರ್ತಾರೆ ನಮ್ಮನ್ನ, ಬನ್ರಿ ಬಟ್ಟೆ ತಗೊಳ್ಳಿ. ಯಾವ್ದು ಸಣ್ಣ ಅಂಗಡಿ ಹೋಗಲ್ಲ ಇವಾಗ, ಹೌದೇನೋ? ಬಾಣವರಕ್ಕೆ ಹೋಗಿದ್ದೆ ಮೊನ್ನೆ, ಅಲ್ಲೇ ಎಂತೆಂಥ ಅಂಗಡಿಗಳು ಮಾಡಿದ್ದಾರೆ. ಬಾಣವರ ಬಟ್ಟೆ ಫೇಮಸ್ಸು, ಅದು ಯಾರಾದರೂ ಹೋಗಿ ತಗೊಂತಾರೆ. ಆದರೂ ಕೂಡ ದೊಡ್ಡ ದೊಡ್ಡ ಶೋರೂಮ್ಗಳು, ಜನ ಅಲ್ಲಿಗೆ ಬರಲಿ ಅಂತಂದ್ಬಿಟ್ಟು ಅಂತ. ಸೊ ಅದಕ್ಕೆ ನಿಮ್ಮ ಕೃಷಿ ಆಕರ್ಷಣೆ ಆಗಿರಬೇಕು ಅಂದರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು ಅಂತಂತಂದರೆ ಈ ತೋಟ ಸುಂದರವಾಗಿರಬೇಕು. ಬೆಳಗ್ಗೆ ಎತ್ತೋಟಕ್ಕೆ ಹೋಗುವಂಥ ಮಗಂಗೆ ಹೇಳ್ಬೇಕು ಅಂತಂತಂದರೆ ಅಲ್ಲೋಗಿ ಅವ್ನಿಗೊಂದು ಸೀಬೆಹಣ್ಣಾರ ಸಿಗಂಗಿರಬೇಕು, ಒಂದು ನೇರಳೆ ಗಿಡನಾರ ಇರಬೇಕು. ಬರೀ ತೆಂಗಿನ ಗಿಡ ಇದ್ಬಿಟ್ಟು ನೀನು ಹೋಗಿ ಎತ್ತೋಟಕ್ಕೆ ಹೋಗೋ ಅಂದರೆ ಹೋಗೋ ಅಂತಂತ ನಾವು ಈ ಥರ ಅದನ್ನು ಆಕರ್ಷಣೆಗೊಳಿಸಿದ್ರೆ ಮಾತ್ರ ಕೃಷಿನ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬೈಫ್ನವ್ರು ಏನು ಇಲ್ಲಿ ಮಾಡಿದರೆ ಮೈಲ್ನಳ್ಳಿಲಿ ಎಲ್ಲ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಈ ಥರದ್ದು ನಾವು ಏನು ಕೃಷಿ ಆಧಾರಿತ, ಮರ ಆಧಾರಿತ ಕೃಷಿ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಮತ್ತು ಮಂಜುನಾಥಪುರ ಇಲ್ಲಿ ಮಾತ್ರ ನೋಡ್ತಿದ್ದೇವೆ ಅಷ್ಟೇ, ಇನ್ನೆಲ್ಲೂ ಇಲ್ಲ. ಹೊಲಗಳಲ್ಲಿ ಮರಗಳಿರೋಂಥದ್ದು ಹಳ್ಳಿ ನಾನೆಲ್ಲೂ ನೋಡೇ ಇಲ್ಲ ಹೇಳಬೇಕು ಅಂದರೆ. ಬಟ್ಟಂ ಬಯಲು ಒಂದು ವರದಾನ ಆವತ್ತಿನ ದಿವಸ ಮಾಡಿಕೊಟ್ಟಿರೋದು, ಅದು ಉಳಿಸ್ಕೊಂಡು ಹೋಗಬೇಕು ಅಂತಂತಂದರೆ ನಾವೇನಾದರೂ ಮಾಡಿ ಕೃಷಿನ ಆಕರ್ಷಣೆಯಾಗಿ ಉಳಿಸ್ಬೇಕು. ಅಂಥ ವಿಷಯಗಳೆಲ್ಲ ಇಲ್ಲಿ ಚರ್ಚೆ ಆಗಬೇಕು ಅಂತಲೇ ನಾವು ಸೇರೋದು ಅಷ್ಟೇ. ಬೇರೆ ಇನ್ನೇನು ಉದ್ದೇಶ